ತಾನಾಗ್ ತಾನೇ ಹೋಗ್ಲಿಲ್ಲ ಅಂತ ಹೇಳ್ತಿದ್ದಾಳಲ್ವೇನಮ್ಮ? ಮತ್ ಹೇಗ್ ಹೋದ್ಲು? ನನಗ ಅರ್ಥ ಆಯ್ತು, ನನ್ಗೆಲ್ಲ ಅರ್ಥ ಆಯ್ತು. ಆ ದುಷ್ಟ ಶಕ್ತಿ ನಿನ್ ಮೇಲ್ ಬಂದು ಮನೆಯಿಂದ ನಿನ್ನ ಕರ್ಕೊಂಡು ಹೋಗಿ ಊರಾಚೆ ಬಿಸಾಕಿದೆ. ಸಮಯಕ್ಕೆ ಸರಿಯಾಗಿ ನನ್ ಮಗ ಬಂದಿಲ್ಲ ಅಂದಿದ್ರೆ ಸತ್ತೋಗ್ತಿದೆ ಕಣೆ. ಅತ್ತೆ ಪ್ಲೀಸ್ ಅತ್ತೆ, ಇದು ಯಾವ ದುಷ್ಟಶಕ್ತಿ ಕೆಲ್ಸಾನೂ ಅಲ್ಲ. ನಿದ್ದೆಯಿಂದ ಎಬ್ಸಿ ಬೇಕು ಅಂತಾನೆ ಯಾರು ನನ್ನ ಅಲ್ಲಿ ಕರ್ಕೊಂಡು ಹೋಗಿ ಸಾಯಿಸೋದಕ್ಕೆ ಅಂತ ನೋಡಿದ್ರು. ಇದು ಮನುಷ್ಯರು ಮಾಡಿದ ಕೆಲ್ಸ. ದೆವ್ವ ಆಗ್ಲಿ ದುಷ್ಟಶಕ್ತಿ ಆಗ್ಲಿ ಏನೂ ಇಲ್ಲ. ಅಮ್ಮ ತಾಯಿ, ನಿನ್ಗೊಂದ್ ನಮಸ್ಕಾರ. ಮನೇಲಿ ಗರ್ಭಿಣಿಯಾಗಿರೋ ಒಂದ್ ಹೆಣ್ಮಗು ಇದೆ. ನೀನ್ ಮಾಡೋ ಕೆಲ್ಸದಿಂದ ಅವಳಿಗೆ ಅಬರ್ಷನ್ ಆಗ್ಬಿಟ್ರೆ ನಮ್ಗೆ ವಂಶದ ಕುಡಿನೇ ಇಲ್ಲಂಗ್ ಆಗ್ಬಿಡುತ್ತೆ ಕಣೆ. ಅತ್ತೆ ಏನ್ ಮಾತಾಡ್ತಾ ಇದ್ದೀರಾ? ನಿನಗೆ ನಿಜವಾಗ್ಲೂ ದೆವ್ವ ಹಿಡ್ದಿದೆ ರಾಜಿ. ದೆವ್ವ ಮೆಟ್ಕೊಂಡವ್ರೆ ಹೀಗಾಡೋದು. ಮನೇಲಿ ಮಲ್ಕೊಳ್ಳೋದ್ ಬಿಟ್ಟು ಎಲ್ಲೋ ಹೋಗಿ ಮಲ್ಕೊಳ್ಳೋದು. ಒಂದು ಸ್ವಾಮೀಜಿನ ಕರ್ಸಿ ಪೂಜೆ ಮಾಡ್ಸೋಣ. ನಿನಗ್ ಹಿಡ್ದಿರೋ ದೆವ್ವನ ಓಡ್ಸೋಣ. ಇಂಥ ಹುಚ್ಚು ಕೆಲ್ಸಗಳನ್ನ ಮಾಡ್ಬೇಡ. ನನಗಂತದ್ರ ಮೇಲೆಲ್ಲ ನಂಬಿಕೆ ಇಲ್ಲ. ನನಗ್ ಹಿಡ್ದಿರೋದು ದೆವ್ವ ಅಲ್ಲ. ಯಾರೋ ನನ್ನ ಸಾಯಿಸೋದಕ್ ನೋಡಿದ್ರು, ಇದೇ ನಿಜ. ನೀವ್ ಯಾವ್ದೇ ತರ ಸ್ವಾಮಿ ಪೂಜೆನೆಲ್ಲ ಇಟ್ಕೋಬೇಡಿ, ನಾನು ಒಪ್ಕೊಳ್ಳೋದಿಲ್ಲ. ಏ ಶೌರ್ಯ, ಏನು ಹೀಗ್ ಮಾತಾಡ್ತಿದ್ದಾಳೆ? ಯಾರಿಗೋಸ್ಕರ ಹೇಳ್ತಿದ್ದೀನಿ? ನಾನ್ ಅವಳಿಗೆ ತಾಯಿ ತರ ಅಲ್ವಾ, ಅದಕ್ಕೆ ತಾನೇ ಹೇಳ್ತಾ ಇರೋದು. ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ಹೇಗೆ? ತಾಯಿ ಕೇಳೋ ಹಾಗೆ ಕೇಳಿದ್ರೆ ಹೇಳ್ತಿದ್ಲೇನೋ. ನೀನು ಅತ್ತೆ ಕೇಳೋ ತರ ಕೇಳ್ದೆ. ಹಾಗಾದ್ರೆ ಅವ್ರಪ್ಪಮ್ಮನ್ಗೆ ಫೋನ್ ಮಾಡಿ ಕರೀರಿ. ಅವ್ರ ಮಾತಾದ್ರೂ ಕೇಳ್ತಾಳ ಏನೋ. ಸ್ವಾಮೀಜಿನ ಕರ್ಸಿ ಆ ದೆವ್ವನ ಓಡಿಸ್ಬೇಕು. ಏ ಶೌರ್ಯ, ಇನ್ನು ಏನ್ ನೋಡ್ತಾ ಇದ್ಯಾ? ಅವ್ರ ಅಪ್ಪ ಅಮ್ಮಂಗೆ ಫೋನ್ ಮಾಡಿ ಬರೋದಕ್ಕೆ ಹೇಳು. ಒಪ್ಕೊಳ್ಳೋದಾದ್ರೆ ಪೂಜೆಗೆ ಒಪ್ಕೊಳ್ಳಿ, ಇಲ್ಲ ಅಂದ್ರೆ ಅವ್ರ ಮಗಳನ್ನ ಅವ್ರು ಕರ್ಕೊಂಡು ಹೋಗ್ಲಿ. ನಮ್ಗೆ ಯಾಕೋ ಈ ನೋವೆಲ್ಲ. ಅಮ್ಮ ಅಸ್ಮಿತಾ, ನೀನ್ ಒಳಗಡೆ ಹೋಗು. ನೀವು ಕೂಡ ನಡೀರಿ. ಅಷ್ಟೇ ಬಿಡು. ಈ 4 ಗೋಡೆಗಳ ಮಧ್ಯೆ ಬದುಕ್ ಸಾಯ್ಬೇಕು. ಆ ಕಡೆ ನೋಡಿ, ನನ್ ಫೋಟೋಗೆ ಹಾರ, ಇಲ್ಲಿ ನೋಡಿ ನನ್ ಹೆಂಡತಿಗೆ ಬಿಳಿ ಸೀರೆ. ಏನ್ ನನ್ಗೆ ಈ ಕರ್ಮ? ಯೋಚನೆ ಮಾಡ್ಬೇಡಿ ಅಳಿ ಅಂದ್ರೆ, ಎಲ್ಲ ನಮ್ಮ ಒಳ್ಳೇದಕ್ಕೆ ಅಲ್ವಾ? ನಮ್ಮ ಒಳ್ಳೇದಕ್ಕಲ್ಲ, ಅವಳಿಗೆ ಒಳ್ಳೇದಾಗ್ಬೇಕು ಅಂತ ಅಲ್ಲಿ ನೋಡಿ ನನಗ್ ಹಾರ ಹಾಕಿದಾಳೆ. ಹೋಗ್ಲಿ ಬಿಡ್ರಿ, ಹೇಳಿದ್ದೆ ಹೇಳ್ತಾ ಇರ್ತೀರಾ ಸುಮ್ನೆ. ಹೋಗಿದ್ ಕೆಲ್ಸ ಏನಾಯ್ತಮ್ಮ? ಖುಷಿಯಾಗಿ ಬರ್ತೀಯ ಅನ್ಕೊಂಡ್ರೆ ಮುಖ ಸಪ್ಪೆ ಮಾಡ್ಕೊಂಡ್ ಬಂದಿದ್ಯಾ? ಏನಾಯ್ತು ಚಾರು? ನಾನ್ ಮೋಸ ಹೋಗ್ಬಿಟ್ಟೆ ಅಮ್ಮ, ನಾನು ಮೋಸ ಹೋಗ್ಬಿಟ್ಟೆ. ನನ್ ವೀಕ್ನೆಸ್ ನೇ ಅಸ್ತ್ರ ಮಾಡ್ಕೊಂಡ್ಬಿಟ್ಲು ಆ ಕಳ್ಳಿ, ಆ ರಾಕ್ಷಸಿ. ಮೋಸ ಮಾಡಿದ್ಲಾ? ಮೋಸಕ್ಕೆ ನಮ್ ಫ್ಯಾಮಿಲಿ ಹೆಸರುವಾಸಿ ಅಲ್ವಾ? ನೀನು ನಮ್ಮೆಲ್ರಿಗೂ ಲೀಡರು, ನಿನ್ನೂ ಕೂಡ ಮೋಸ ಮಾಡಿದ್ಲಾ? ಹೌದು. ನಾನ್ ಹಾಕಿರೋ ಮಾಲೆ ತಗ್ಸಿ ಶೋಭನ ಮಾಡ್ಕೊಳ್ಳೋದಕ್ಕೆ ಹೇಗಾದ್ರೂ ಮಾಡಿ ನಾನ್ ಹಾಕಿರೋ ಮಾಲೆನ ತಗಸ್ಬೇಕು ಅಂತ ಸೀನು ಜೊತೆ ಸೇರ್ಕೊಂಡು ದೊಡ್ಡ ನಾಟಕ ಮಾಡ್ಬಿಟ್ಲು. ಹೌದಾ? ನಾನು ಅದನ್ನ ನಿಜ ಅಂತ ನಂಬ್ಕೊಂಡು ಅಪ್ಪ ಸತ್ ಹೋದ್ರು ಅಂತ ನಾಟಕ ಆಡಿ ಮಾಲೆನು ತೆಗ್ದು ಅಲ್ಲಿಗೆ ಹೋದ್ರೆ ಆ ನಾಟಕ ನಾನೇ ಮಾಡ್ತಿರೋದು ಅಂತ ನನಗ್ ಸರಿಯಾಗಿ ಹುಚ್ಚಿಡ್ಸಿದ್ರು. ಅಂದ್ರೆ ಬಿಸಿ ನೀರು ಮೈ ಮೇಲೆ ಹಾಕೊಂಡು, ಮೂಗಲ್ಲಿ ಹತ್ತಿ ಹಿಡ್ಕೊಂಡು, ಗುಂಡಿಲ್ ಮಲ್ಕೊಂಡು ನಾನಾ ಅವಸ್ಥೆಗಳನ್ನ ಅನುಭವಿಸ್ದೆ, ಸಿಂಪಲ್ ಆಗಿ ಮೋಸ ಮಾಡ್ದೆ ಅಂತ ಹೇಳ್ತಿದ್ಯಾ? ಅಷ್ಟೇ. ಅಯ್ಯೋ ದೇವ್ರೆ, ನನ್ನ ಶ್ರಮ ಎಲ್ಲ ವ್ಯರ್ಥ ಆಗೋಯ್ತಾ? ವ್ಯರ್ಥ ಏನಕ್ಕಾಗತ್ತೆ ಭಾವನವ್ರೆ? ಯಾವತ್ತೋ ಒಂದಿನ ನಿಮ್ ಶ್ರಮಕ್ಕೆ ಫಲ ಸಿಕ್ಕೇ ಸಿಗತ್ತೆ. ನಿಮ್ ಶ್ರಮನ ಪಕ್ಕದಲ್ಲಿಡಿಯಪ್ಪ. ಪಕ್ಕದಲ್ಲಿಡ್ಬೇಕಾ? ಹೌದು. ಅವರಿಬ್ರು ಏನು ಹ್ಯಾಪಿಯಾಗಿ ಶೋಭನ ಮಾಡ್ಕೋತಾರಂತೆ. ಅದ್ ಹೇಗ್ ಮಾಡ್ಕೋತಾರೋ ನಾನು ನೋಡೇ ಬಿಡ್ತೀನಿ. ಅದಂತೂ ಸಾಧ್ಯನೇ ಇಲ್ಲ.
ಅವರಿಬ್ರನ್ನು ಒಟ್ಟಿಗೆ ಇರಕ್ ಬಿಡೋದೇ ಇಲ್ಲ. ಅವನು ನನ್ ಕತ್ತಿಗೆ ತಾಳಿ ಕಟ್ಲೇಬೇಕು. ಅವನು ಮೊದ್ಲು ತಾಳಿ ಕಟ್ಟಿದ್ದು ನನ್ ಕತ್ತಿಗೆ, ಅವನು ಇನ್ನು ನನ್ ಗಂಡಾನೆ. ಈಗ ಅವರಿಬ್ರು ಏನೋ ಶೋಭನ ಮಾಡ್ಕೋತಾರಂತೆ. ಆ ಶೋಭನನ ಹೇಗ್ ಮಾಡ್ಕೋತಾರೋ ಅಂತ ನಾನು ನೋಡೇ ಬಿಡ್ತೀನಿ. ಆಗಕ್ ಬಿಡೋದಿಲ್ಲ. ದೇವಸ್ಥಾನದಲ್ಲಿ ಆಗಿದ್ದು ಹೇಳಿ ಅತ್ತೆ. ನಿನ್ನೆ ಅಲ್ಲ ಮೊನ್ನೆ ಪೂಜೆ ಮಾಡ್ಸೋಕೆ ದೇವಸ್ಥಾನಕ್ಕೆ ಹೋದ್ರೆ ಅವ್ನ ಹಣೆಗೆ ಇಟ್ಟಿದ್ ಕುಂಕುಮ ಕೂಡ ನಿಮ್ ಮಗಳು ಮಾಡಿರೋ ಪಾಪಕ್ಕೆ ಶವ ಸುಟ್ಟಿರೋ ಬೂದಿ ತರ ಆಗಿತ್ತು. ರಾತ್ರಿ ಮನೇಲಿ ಮಲ್ಕೊಂಡಿದ್ದವಳು ಅರ್ಧ ರಾತ್ರಿನಲ್ಲಿ ಎದ್ದು ಹೋಗಿ ಊರಿಂದ ಆಚೆ ಇರೋ ಮರದ ಹತ್ರ ಮಲ್ಕೊಂಡಿದ್ಲು. ಏನಮ್ಮ ನೀನ್ ಹೇಳ್ತಿರೋದು? ಇದೆಲ್ಲ ನಾವು ಕಲ್ಪನೆ ಮಾಡ್ಕೊಂಡು ಹೇಳ್ತಿರೋ ಕತೆ ಅಲ್ಲ, ಕಣ್ಣು ಮುಂದೆ ನಡೆದಿರೋ ಅಪ್ಪಟ ಸತ್ಯ. ನಿಜನ ಸುಳ್ಳು ನಿಮ್ ಮಗಳನ್ನೇ ಕೇಳಿ. ಹೇಳಿದ್ರೆ ನೀವ್ ಹೆದರ್ಕೋತೀರಾ ಅಂತ ಅತ್ತೆ ಹೇಳಿಲ್ಲ ಅಂತ ಅನ್ಸುತ್ತೆ. ದೇವ್ರಿಗೋಸ್ಕರ ಏನೋ ಮಾಡಕ್ ಹೋಗಿದ್ ರಾಜಲಕ್ಷ್ಮಿಗೆ ದೆವ್ವ ಹಿಡ್ಕೊಂಡಿದೆ. ಅಸ್ಮಿತಾ, ಏನ್ ದೆವ್ವ ಅಂತಿದ್ಯಾ? ನಿಜ ಅಲ್ವೇನೋ? ಇಷ್ಟಾದ್ಮೇಲೂ ನಿನ್ ಹೆಂಡ್ತಿನ ವಹಿಸ್ಕೊಂಡ್ ಬರ್ಬೇಡ. ಹೆಂಡ್ತಿನ ಗಂಡ ವಹಿಸ್ಕೊಂಡ್ ಬರ್ದೇನೆ ಇನ್ಯಾರಮ್ಮ ವಹಿಸ್ಕೊಂಡ್ ಬರ್ತಾರೆ? ನೀನ್ ಬಾಯಿ ಮುಚ್ಕೊಂಡ್ ನಿಂತ್ಕೊಳ್ಳೋ. ಏಯ್ ಪ್ರಮೀಳಾ, ಬೀಗ್ರನ್ನ ಮನೆ ಕರ್ಸಿ ಏನೇ ಮಾತಾಡ್ತಾ ಇದ್ಯಾ? ನಡೀತಾ ಇರೋದ್ ನೋಡ್ತಾ ಇದ್ರೆ ಹೊಟ್ಟೆ ಉರಿತಾ ಇದೆ ರೀ.